ಬಳ್ಳಾರಿ ಗಲಭೆಯಲ್ಲಿ ಪೋಸ್ಟ್ ಮಾರ್ಟಂ ರಾಜಕೀಯ. ಮೃತ ರಾಜಶೇಖರ್ಗೆ 2 ಬಾರಿ ಪೋಸ್ಟ್ ಮಾರ್ಟಂ ರಹಸ್ಯ ಬಿಚ್ಚಿಟ್ಟ ಎಚ್.ಡಿ. ಕುಮಾರಸ್ವಾಮಿ. ಬಳ್ಳಾರಿಯ ಬ್ಯಾನರ್ ಗಲಾಟೆಯಲ್ಲಿ ಸಾಕಷ್ಟು ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಇದೀಗ ಈ ಪ್ರಕರಣದಲ್ಲಿ ಪೋಸ್ಟ್ ಮಾರ್ಟಂ ರಾಜಕೀಯ ಎಂಟ್ರಿ ಆಗಿದೆ. ಗಲಭೆಯಲ್ಲಿ ಗುಂಡೇಟಿಗೆ ಬಲಿಯಾದ ಶಾಸಕ ಭರತ್ ರೆಡ್ಡಿ ಆಪ್ತ ರಾಜಶೇಖರ್ಗೆ 2 ಬಾರಿ ಪೋಸ್ಟ್ ಮಾರ್ಟಂ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಬುಲೆಟ್ ತಗುಲಿ ಸಾವನ್ನಪ್ಪಿದ್ದ ರಾಜಶೇಖರ್ಗೆ ಪೊಲೀಸರು 2 ಬಾರಿ ಶವ ಪರೀಕ್ಷೆ ಮಾಡಿದ್ರು ಅಂತ ಆರೋಪಿಸಿದ್ದಾರೆ. 2ನೇ ಶವ ಪರೀಕ್ಷೆಯ ರಿಪೋರ್ಟ್ನಲ್ಲಿ ಏನಿದೆ ಅಂತ ಮುಖ್ಯಮಂತ್ರಿಗಳೇ ಸತ್ಯ ಬಹಿರಂಗಪಡಿಸಿ ಅಂತ ಒತ್ತಾಯಿಸಿದ್ದಾರೆ. ಎಂಎಲ್ಎ ಗನ್ಮ್ಯಾನ್ ಗುಂಡಿಗೆ ರಾಜಶೇಖರ್ ಬಲಿ, ಸತ್ಯ ಮುಚ್ಚಿಡೋಕೆ ಪದೇ ಪದೇ ಪೋಸ್ಟ್ ಮಾರ್ಟಂ ಅನುಮಾನ ವ್ಯಕ್ತಪಡಿಸಿದ ಮಾಜಿ ಸಚಿವ ಶ್ರೀರಾಮುಲು. ಹೌದು, ಬಳ್ಳಾರಿಯಲ್ಲಿ ನಡೆದ ಗಲಭೆ ಪ್ರಕರಣದಲ್ಲಿ ಅಮಾಯಕ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದಾರೆ. ಈ ಬಗ್ಗೆ ಮಾಜಿ ಸಚಿವ ಶ್ರೀರಾಮುಲು ಹೊಸ ಬಾಂಬ್ ಸಿಡಿಸಿದ್ದಾರೆ. ಶಾಸಕ ಭರತ್ ರೆಡ್ಡಿ ಗನ್ಮ್ಯಾನ್ ಗುಂಡಿಗೆ ರಾಜಶೇಖರ್ ಬಲಿಯಾಗಿದ್ದಾರೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಆರೋಪಿಸಿದ್ದಾರೆ. ರಾಜಶೇಖರ್ ದೇಹ ಹೊಕ್ಕಿದ್ದು ಭರತ್ ರೆಡ್ಡಿ ಗನ್ಮ್ಯಾನ್ನ ಬುಲೆಟ್. ಮೊದಲ ಬಾರಿಗೆ ಗುಂಡು ಹೊಕ್ಕಿದ್ದನ್ನ ಮುಚ್ಚುವ ಯತ್ನ ನಡೆದಿತ್ತು. ರಾಜಶೇಖರ್ ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನ 2 ಬಾರಿ ಮಾಡಲಾಗಿದೆ. ಹಾಗೆಯೇ ಶವ ಸಂಸ್ಕಾರ ನಡೆಸೋಕೆ ಯೋಚಿಸಲಾಗಿತ್ತು. ದಕ್ಷ ಅಧಿಕಾರಿಗಳಿಂದ ಸತ್ಯ ಹೊರಬಂದಿದೆ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಇನ್ನು ಭರತ್ ರೆಡ್ಡಿ ಬಂಧಿಸುವಂತೆ ಶ್ರೀರಾಮುಲು ಆಗ್ರಹಿಸಿದ್ದಾರೆ. ಫಸ್ಟ್ ಟೈಮ್ ಪೋಸ್ಟ್ ಮಾರ್ಟಮ್ ಮಾಡಿದಂತ ಟೈಮಲ್ಲಿ ಆ ಗುಂಡು ಸಿಕ್ಕಿಲ್ಲ. ಆ ಗುಂಡು ಸಿಗಲಾರ್ದಂತ ಟೈಮಲ್ಲಿ ಅವ್ರದ್ರ ಹಂಗೆ ಹೋಗಿ ಅಂತ್ಯ ಸಂಸ್ಕಾರ ದಾನ ಸಂಸ್ಕಾರ ಮಾಡ್ಬೇಕನ್ನಂತ ಪ್ರಯತ್ನ ಮಾಡಿದಾರ. ಬಹಳ ಫೋರ್ಸ್ ಆಗಿ ಉಪಯೋಗ ಮಾಡಿದಾರ. ಆದ್ರೆ ಅವ್ರ ಫೋರ್ಸ್ ಏನಿದೆನೋ ಬಹಳಷ್ಟು ಮಂದಿ ಹಿರಿಯ ನಾಯಕರೆಲ್ಲರೂ ಕೂಡ ಅವ್ರ ಪಾರ್ಟಿಯಲ್ಲಿ ಇದ್ದಂತ ನಾಯಕರು ಕೂಡ ಯಾರು ಒಪ್ಕೊಳಕ್ ರೆಡಿ ಇದ್ದಿಲ್ಲ. ಸಾಕಷ್ಟು ಮಂದಿ ಪೊಲೀಸ್ ಅಧಿಕಾರಿಗಳು ಸೇರ್ಕೊಂಡು ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿಸಿದಾರ. ಅಲ್ಲ 2 ಸರಿ 3 ಬಾರಿ ಕೂಡ ಪೋಸ್ಟ್ ಮಾರ್ಟಮ್ ಮಾಡಿದಾರ. ಏನು ಗುಂಡಿಗೆ ಬಲಿ ಆಗಿದಾನೋ ಆ ಬಲಿಯಾದಂತ ಗುಂಡಿನ ಎಲ್ಲಿಂದ ಆರಿದೆ ಅಂದ್ರೆಗಿನ ಅವರು ಕಾಂಗ್ರೆಸ್ಸಿನ ಶಾಸಕರಾದಂತ ಭರತ್ ರೆಡ್ಡಿ ಅವರ ಅಂಗರಕ್ಷಕರು ಸತೀಶ್ ರೆಡ್ಡಿ ಅವರ ಅಂಗರಕ್ಷಕರಿಂದ ಗುಂಡು ಹಾರಿರೋ ಕಾರಣ ಅದಕ್ಕೋಸ್ಕರವಾಗಿ ಮೇನ್ ಅಕ್ಯೂಸ್ಡ್ ಆಗಿ ಎಂಎಲ್ಎ ಅವರು ಮಾಡಬೇಕಾಗಿದೆ. ಗುಂಡಿನ ದಾಳಿಯ ಹಿಂದೆ ಸತೀಶ್ ರೆಡ್ಡಿ ಆಪ್ತರು. ರೆಡ್ಡಿ ರಾಮುಲು ಮೇಲೆ ಯಾಕೆ ಎಫ್ಐಆರ್? ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರಶ್ನೆ. ಜೊತೆಗೆ ಸರ್ಕಾರ ಬಳ್ಳಾರಿ ಪ್ರಕರಣದಲ್ಲಿ ಆರೋಪಿ ರಕ್ಷಣೆಗೆ ನಿಂತಿದೆಯಾ ಅಂತ ಪ್ರಶ್ನಿಸಿದ್ದು, ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಬಂಧನ ಯಾಕಿಲ್ಲ ಎಂದಿದ್ದಾರೆ. ಭರತ್ ರೆಡ್ಡಿ ಆಪ್ತನ ಗನ್ನಿಂದ ಗುಂಡು ಹಾರಿದೆ. ಆದರೆ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ವಿರುದ್ಧ ಎಫ್ಐಆರ್ ಎಷ್ಟು ಸರಿ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಘಟನೆಯಲ್ಲಿ ಅಧಿಕಾರಿಗಳು, ಜನಪ್ರತಿನಿಧಿಗಳ ಮೇಲೆ ಕ್ರಮ ಆಗಬೇಕು, ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಎಚ್.ಡಿ. ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ಸತೀಶ್ ರೆಡ್ಡಿ ಅವರ ಗಾಳಿಯಲ್ಲಿ ಗುಂಡು ಹಾರಿಸಲು ಹೋಗಿ ರಾಜಶೇಖರ್ ಅವರಿಗೆ ತಗುಲಿರುವ ಸಾಧ್ಯತೆ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಮಿಸ್ಟರ್ ಹೋಮ್ ಮಿನಿಸ್ಟರ್, yesterday you told that you will going to announce CID enquiry. What kind of enquiry you will going to conduct as a home minister? ನಿಮ್ಮ ಮುಖ್ಯಮಂತ್ರಿ ಹೇಳ್ತಾ ಅವ್ರೆ ಗುಂಡು ಎಲ್ಲಿಂದ ಬಂತು, ಆ ರಾಜಶೇಖರ್ ಗುಂಡು ಎಲ್ಲಿಂದ ದೇಹಕ್ಕೆ ಹೋಗ್ತು, ಇದನ್ನ ನಾವು ಹೇಳ್ತಿಲ್ಲ, ಮಾಧ್ಯಮಗಳು ಹೇಳ್ತಿಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಅರೆಸ್ಟ್ ಮಾಡಿದ್ರೆ ಅವರಿಗೆ ರಾಜಾತೀತ್ಯ ಕೊಟ್ಟಿರ್ಲಿಲ್ಲ, ಆಸ್ಪತ್ರೆಗೆ ಕರ್ಕೊಂಡ್ಬಂದು ಇಟ್ಕೊಂಡವ್ರಂತೆ. ಬಹಳ ದೊಡ್ಡ ಘನದಾರಿ ಕೆಲಸ ಮಾಡೋರಂತ ಸರ್ಕಾರದ ವತಿಯಿಂದ ಅವರಿಗೆ ಸಮಗ್ರ ತನಿಖೆ ನಡೆಸಲು. ಏನು ಸಮಗ್ರ ತನಿಖೆ ನಡೆಸ್ತೀರಿ ಸಿದ್ದರಾಮಯ್ಯನವರೇ? ಇದೇ ಪೊಲೀಸ್ನವರು. ಇಲ್ಲಿ ಪತ್ರಿಕೆಯಲ್ಲಿ ಆಲೇ ಬರೆದಿದ್ದೀರಿ, ಬಿದ್ದಿದ್ದು ಭರತ್ ಕಡೆಯವರ ಗುಂಡು. ಆದರೆ ಎಫ್ಐಆರ್ ಹಾಕಿದ್ದ ಯಾರ ಮೇಲೆ? A1, A2, A3 ಯಾರು? ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು. ಎಷ್ಟು ಚೆನ್ನಾಗಿದೆ ನೋಡಿ. ತನಿಖೆ ನ್ಯಾಯಯುತವಾಗಿ ಆಗಬೇಕು ಅಂದರೆ CBI ಕೊಟ್ಟರೆ ಒಳ್ಳೆಯದು. ಅದು ಬಿಟ್ಟರೆ ನಿಮ್ಮ ಜಡ್ಜು ರಿಟೈರ್ಡ್ ಜಡ್ಜ್ಗೆ ಕೊಟ್ಟರೆ ಏನಾಯ್ತದೆ? ಜುಡಿಷಿಯರಿ ಏನಾಯ್ತದೆ? ಏನೂ ಆಗಲ್ಲ. ನೋಡಿಲ್ವಾ ಇಲ್ಲಿ 11 ಜನ ಸ್ಟ್ಯಾಂಪ್ ಹಿಡ್ದು ಒಂದು ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆ, ಇನ್ನೊಂದು ಕಡೆ ಅದು ಯಾರೋ ದೊಡ್ಡ ಇವ್ರ ತನಿಖೆ ನಡೆಸಿ ಏನು ಮಾಡಿದ್ರು? ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಬಂಧನಕ್ಕೆ ರೆಡ್ಡಿ ಆಗ್ರಹ. ನಮ್ಮವರು ಯಾರೂ ಕಟ್ಟಿಗೆ ಹಿಡಿದಿಲ್ಲ ಅಂತ ಸ್ಪಷ್ಟನೆ. ತಮ್ಮ ಮನೆಯ ಮುಂದಿನ ಗಲಭೆ ಪ್ರಕರಣಕ್ಕೆ ಜನಾರ್ದನ್ ರೆಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಮೇಲೆ, ಮನೆ ಮೇಲೆ ಬುಲೆಟ್ ಹಾರಿಸಿದ್ದಾರೆ, ಪೆಟ್ರೋಲ್ ಬಾಂಬ್ ಹಾಕಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಬಿಐ ಅಥವಾ ಹೈಕೋರ್ಟ್ ಜಡ್ಜ್ ಮೂಲಕ ಮಾಡಿಸಬೇಕು ತನಿಖೆ ಅಂತ ಆಗ್ರಹಿಸಿದ್ದಾರೆ. ಜೊತೆಗೆ ನಮ್ಮ ಮನೆಯಲ್ಲಿ ಯಾವುದೇ ಇಟ್ಟಿಗೆಗಳು ಕೂಡ ಸಿಕ್ಕಿಲ್ಲ, ನಮ್ಮವರು ಯಾರೂ ಕೂಡ ಕಟ್ಟಿಗೆ ಹಿಡಿದಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. 5-6 ಮಂದಿ ಗನ್ಮ್ಯಾನ್ಗಳು ಕೂಡ ಫೈರಿಂಗು ಎಲ್ಲರೂ 7-8 ರೌಂಡ್ ಹೊಡೆದಿದ್ದಾರೆ. ಅಂದರೆ 30-40 ರೌಂಡ್ಸ್ ಫೈರ್ ಮಾಡಿದ್ದಾರೆ. ನನ್ನ ಮೇಲೆ ಫೈರ್ ಮಾಡಿರೋದು ನೆಲದ ಮೇಲೆ ಬಿದ್ದಿದೆ, ಗಾಳಿಯಲ್ಲಿ ಫೈರ್ ಮಾಡಿದ್ದಾರೆ, ಮನೆ ಮೇಲೆ ಫೈರ್ ಮಾಡಿದ್ದಾರೆ. ಹಾಗಾಗಿ ಇದು ಖಂಡಿತವಾಗ್ಲೂ ಕೂಡ CBI ತನಿಖೆ ಆಗಲೇಬೇಕು, ಅಥವಾ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಇದು ತನಿಖೆ ಆಗಬೇಕು. ಒಂದು ನಿರ್ದಿಷ್ಟ ಕಾಲ ಒಂದು
ನಿರ್ಣಯ ಮಾಡಿ ಅದರಲ್ಲಿ ಆಗಬೇಕಾಗುತ್ತೆ. ನೀವು ನಮ್ಮ ಬುಡಾ ಚೇರ್ಮನ್ ಕೈಯಲ್ಲಿ ದೊಣ್ಣೆ ಕಟ್ಟಿಗೆಗಳು ಇದ್ದಿದ್ದು ನಿಮ್ಮ ಪಬ್ಲಿಕ್ ಟಿವಿಗೆ ಸಿಕ್ಕಿದ್ರು ಕೂಡ ದಯಮಾಡಿ ನನ್ನ ಹತ್ರ ತಗೊಂಡ್ ಬರ್ರಿ ನೀವು, ಅಥವಾ ನಮ್ಮವ್ರು ಯಾರೇ ಇದ್ರು ಕೂಡ ತಗೊಂಡ್ ಬರ್ರಿ. ಅವ್ರು ಎಲ್ಲ ತಗೊಂಡ್ ಬಂದಿದ್ದು ಅವರು, ಅವಶ್ಯಕತೆ ಇಲ್ಲ. ಇದೆಲ್ಲ ಅವರು ಪ್ರೀಪ್ಲ್ಯಾಂಡ್. ನಮ್ಮ ಕಡೆಯಿಂದ ನಾವು ಏನು ಗೊತ್ತೇ ಇಲ್ಲ ಸರ್. ಅಂದಮೇಲೆ ಅಟ್ಯಾಕ್ ಆಗಿದೆ ಅಂದಮೇಲೆ ಜನರೆಲ್ಲರೂ ಓಡಿ ಬಂದಿದ್ದು. ಒಟ್ನಲ್ಲಿ ಬಳ್ಳಾರಿ ಗಲಭೆ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಳ್ತಾ ಇವೆ. ಸರ್ಕಾರದ ವಿರುದ್ಧ ವಿಪಕ್ಷಗಳು ಮುಗಿಬಿದ್ದಿದ್ದು, ಸರ್ಕಾರ ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡಿಸಬೇಕು, ಗಲಭೆಯ ಸತ್ಯಾಸತ್ಯತೆಯನ್ನ ಹೊರತರಬೇಕು ಅಂತ ಆಗ್ರಹಿಸಿದ್ದಾರೆ. ಪಬ್ಲಿಕ್ ಟಿವಿ, ಬಳ್ಳಾರಿ.